ನಮಸ್ಕಾರ ಎಲ್ಲ ರಾಯರಿದ್ದಾರೆ ಭಕ್ತರಿಗೆ. ರಾಯರಿದ್ದಾರೆ ಯೂಟ್ಯೂಬ್ ಚಾನಲಿಂದ ರಾಘವೇಂದ್ರ ಕುಲಕರ್ಣಿ ಮಾಡುವ ನಮಸ್ಕಾರಗಳು ಮತ್ತು ರಾಯರಿದ್ದಾರೆ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತು ಒಂದು ವಿಭಿನ್ನ ವಿಡಿಯೋ ಮುಖಾಂತರ ಬಂದಿದ್ದೇನೆ. ಶ್ರೀ ರಾಘವೇಂದ್ರ ತೀರ್ಥರ ಸಂಪೂರ್ಣ ಜೀವನ ಯಾತ್ರೆ, ಅವರು ಹುಟ್ಟಿದ ಊರಾದ ಭುವನಗಿರಿಯಿಂದ ಅವರು ಮಂತ್ರಾಲಯದಲ್ಲಿ ಬೃಂದಾವನಸ್ಥರಾಗುವವರೆಗೂ ಅವರ ಜೀವನ ಚರಿತ್ರೆಯನ್ನು ತರುವ ಒಂದು ಸಣ್ಣ ಪ್ರಯತ್ನ. ಶ್ರೀ ಹರಿವಾಯು ಗುರುಗಳ ಅನುಗ್ರಹದಿಂದ ಭಕ್ತರ ಕಾಮಧೇನು ಕಲ್ಪವೃಕ್ಷ ಜಗದ್ಗುರು ಶ್ರೀ ರಾಘವೇಂದ್ರ ತೀರ್ಥರ ದಿವ್ಯ ಜೀವನ ಯಾತ್ರೆಯನ್ನು ನಾವು ಇಂದು ಸ್ಮರಿಸೋಣ. ಸುಮಾರು 4 ಶತಮಾನಗಳ ಹಿಂದೆ ಭೂಲೋಕದಲ್ಲಿ ಅವತರಿಸಿದ ಈ ಮಹಾನ್ ಯತಿವರ್ಯರು ತಮ್ಮ ಜ್ಞಾನ, ವೈರಾಗ್ಯ, ಭಕ್ತಿ, ಕರುಣೆಯಿಂದ ಲಕ್ಷಾಂತರ ಭಕ್ತರ ಜೀವನವನ್ನು ಬೆಳಗಿಸಿದರು. ಇಂದಿಗೂ ಮಂತ್ರಾಲಯದ ಬೃಂದಾವನದಲ್ಲಿ ವಿರಾಜಮಾನರಾಗಿ ಭಕ್ತರನ್ನು ಕಾಪಾಡುತ್ತಿರುವ ಈ ಮಹಾನ್ ಗುರುಸಾರ್ವಭೌಮರ ಜೀವನದ ಪವಿತ್ರ ಪಥವನ್ನು ಅನುಸರಿಸೋಣ. ಭುವನಗಿರಿ ಅವರ ಜನ್ಮಸ್ಥಳ. ಇಲ್ಲಿ ನೋಡುತ್ತಿರುವುದು ಶ್ರೀ ರಾಯರು ಹುಟ್ಟಿದ ಮನೆ. ಕ್ರಿಸ್ತಶಕ 1595 ಸುಮಾರಿಗೆ ಇಂದಿನ ತಮಿಳುನಾಡಿನ ಭುವನಗಿರಿ ಎಂಬ ಪವಿತ್ರ ಕ್ಷೇತ್ರದಲ್ಲಿ ಶ್ರೀ ತಿಮ್ಮಣ್ಣ ಭಟ್ಟರು ಹಾಗೂ ಶ್ರೀಮತಿ ಗೋಪಿಕಾಂಬರ ದಂಪತಿಗಳಿಗೆ ದಿವ್ಯ ಶಿಶುವಾಗಿ ವೆಂಕಟನಾಥರು ಜನಿಸಿದರು. ಇದೇ ಮನೆಯಲ್ಲಿ, ಈಗ ನೀವು ನೋಡುತ್ತಿರುವ ಮನೆಯಲ್ಲಿ ಬಾಲ್ಯದಿಂದಲೇ ಅಪಾರ ಬುದ್ಧಿಶಕ್ತಿ, ವೇದಾಧ್ಯಯನ ಆಸಕ್ತಿ, ಹರಿವಾಯು ಭಕ್ತರ ತೋರಿದ ವೆಂಕಟನಾಥರು ಸಾಮಾನ್ಯ ಬಾಲಕರಿಗಿಂತ ವಿಭಿನ್ನವಾಗಿ ತೋರಿದರು. ಅವರು ಹುಟ್ಟಿದ ಮನೆಯೇ ಇವಾಗ ನಾವು ನೋಡುತ್ತಿರುವ ಜಾಗ. ಅಲ್ಲೇ ಒಂದು ರಾಯರ ಬೃಂದಾವನವನ್ನು ಮಾಡಿದ್ದಾರೆ. ಇಲ್ಲಿ ನೋಡುತ್ತಿರುವುದು ರಾಯರು ಹುಟ್ಟಿದ ಮನೆ, ಓಡಾಡಿದ್ದ ಜಾಗ. ಅಲ್ಲೇ ಒಂದು ರಾಯರ ಬೃಂದಾವನವನ್ನು ಮತ್ತು ರಾಯರ ಮೂರ್ತಿಯನ್ನು ಸ್ಥಾಪಿಸಿದ್ದಾರೆ. ನೋಡೋಣ ಬನ್ನಿ ಅವರು ಹುಟ್ಟಿದ. ಕಲಿಯುಗವಿದು ಬಲುಘೋರವಿದು ಮಲಿನವಾಗುವುದು ಮುಂದೆ ಅವರು ಭುವನಗಿರಿಯಿಂದ ಕುಂಭಕೋಣಂ ಮಠಕ್ಕೆ ಬರುತ್ತಾರೆ. ಅದು ವಿಜೇಂದ್ರ ತೀರ್ಥರ ಕುಂಭಕೋಣಂ ಮಠ. ಇವಾಗ ನೋಡುತ್ತಿರುವುದು, ಇವಾಗ ಅಂದರೆ ಕೆಲವು ದಿನಗಳ ಹಿಂದೆ ನಾನು ಹೋದಾಗ ಈ ಕುಂಭಕೋಣಂ ಮಠವು ಹೀಗೆ ಕಾಣುತ್ತಿದೆ. ಇದು ಕುಂಭಕೋಣಂ ಮಠದ ಎಂಟ್ರೆನ್ಸ್, ಅಂದರೆ ಮುಖ್ಯ ದ್ವಾರ. ಈಗ ಒಳಗಡೆ ಹೋಗುವುದು ಕುಂಭಕೋಣಂ ಮಠದಿಂದ. ಅದೇ ಮುಂದೆ ವೆಂಕಟನಾಥರು ವಿದ್ಯಾರ್ಜನೆಗಾಗಿ ಕುಂಭಕೋಣಂ ನಗರಕ್ಕೆ ಆಗಮಿಸಿದರು. ಅಲ್ಲಿ ಮಹಾಪಂಡಿತರಾದ ಗುರುಗಳ ವಿಜೇಂದ್ರ ತೀರ್ಥರು ಮತ್ತು ಸುಧೀಂದ್ರ ತೀರ್ಥರಲ್ಲಿ ವೇದ, ವ್ಯಾಕರಣ, ತರ್ಕ, ಮೀಮಾಂಸ, ದ್ವೈತ ಸಿದ್ಧಾಂತಗಳನ್ನು ಆಳವಾಗಿ ಅಧ್ಯಯನ ಮಾಡಿದರು. ಅದೇ ಸಮಯದಲ್ಲಿ ಅವರಿಗೆ ಸರಸ್ವತೀಬಾಯಿ ಎಂಬುವರೊಂದಿಗೆ ವಿವಾಹವಾಗಿ ಗೃಹಸ್ಥಾಶ್ರಮವನ್ನು ಪ್ರವೇಶಿಸಿದರು. ಅತ್ಯಂತ ದಾರಿದ್ರ್ಯ ನಡುವೆಯೂ ಧರ್ಮವನ್ನು ಬಿಟ್ಟುಕೊಡದೆ ಭಗವಂತನಲ್ಲಿ ಅಚಲವಾದ ನಂಬಿಕೆ ಇಟ್ಟು ಕುಟುಂಬ ಜೀವನವನ್ನು ನಡೆಸಿದರು. ಅವರ ಜ್ಞಾನ ಹಾಗೂ ವಿನಯವನ್ನು ಕಂಡು ಎಲ್ಲರೂ ಆಶ್ಚರ್ಯಪಡುತ್ತಿದ್ದರು. ಇವಾಗ ನೀವು ನೋಡುವುದು ಈಗಿನ ಕುಂಭಕೋಣಂ ಮಠ. ಇದನ್ನು ಸ್ವಲ್ಪ 500-600 ವರ್ಷಗಳಿಂದ ಇದ್ದಿದ್ದ ಮಠವನ್ನು ನವೀಕರಣಗೊಳಿಸಲಾಗಿದೆ. ಮುಖ್ಯವಾದ ಅಂಶಗಳನ್ನು ಹಾಗೇ ಇದೆ. ಉದಾಹರಣೆಗೆ ನೀವು ನೋಡುತ್ತಿರುವ ಈಗ ಪುಷ್ಕರಣಿ, ಅದು ಹಾಗೇ ಇದೆ. ಆಮೇಲೆ ಇದೇ ಸ್ಥಳದಲ್ಲಿ ವಿಜೇಂದ್ರರ ಬೃಂದಾವನವೂ ಇದೆ. ಶ್ರೀ ವೇಟು ಸನ್ನಿಧಾನ, ಶ್ರೀ ವಿಜೇಂದ್ರರ ಬೃಂದಾವನ ಸನ್ನಿಧಾನವನ್ನು ಇಲ್ಲಿ ನೋಡಬಹುದು. ಸುಮಾರು ಭಕ್ತರು ಇಲ್ಲಿ ಸೇವೆಗಾಗಿ ಬರುತ್ತಾರೆ. ಹಾಗೆ ಇಲ್ಲಿ ವೆಂಕಟನಾಥರು ಸುಧೀಂದ್ರರು ಮತ್ತು ವಿಜೇಂದ್ರರ ಆಶ್ರಯದಲ್ಲಿ ಗುರುಸೇವೆಯನ್ನು ಮಾಡುತ್ತಾ ಶಾಸ್ತ್ರಾಧ್ಯಯನವನ್ನು ಮುಂದುವರಿಸಿದರು. ಶಾಸ್ತ್ರಾರ್ಥಗಳಲ್ಲಿ ಅವರು ತೋರಿದ ಅದ್ಭುತ ಪಾಂಡಿತ್ಯದಿಂದ ಪಂಡಿತ ಸಮೂಹವೇ ಬೆರಗಾಗುತ್ತಿತ್ತು. ದ್ವೈತ ವೇದಾಂತದ ಆಳವಾದ ಅರಿವು, ಅವರ ಅಪೂರ್ವ ವಾಗ್ಮೀತನದಿಂದ ಅವರ ಗುರುಗಳು ಪ್ರಮುಖವಾಗಿ ಶಿಷ್ಯರಾಗಿ ಹೊರಹೊಮ್ಮಿದರು. ಇದು ಮುಂದೆ ಹೋಗೋಣ. ತಂಜಾವೂರು
ಶ್ರೀರಾಯರು ಸನ್ಯಾಸ ಸ್ವೀಕರಿಸಿದ ಸ್ಥಳ ತಂಜಾವೂರು. ಸೊ ತಂಜಾವೂರು ಕಾಲಕ್ರಮೇಣ ಸುಧೀಂದ್ರ ತೀರ್ಥರಿಗೆ ತಮ್ಮ ಉತ್ತರಾಧಿಕಾರಿಯಾಗಿ ವೆಂಕಟನಾಥರೇ ಯೋಗ್ಯರೆಂಬ ನಿಶ್ಚಯವಾಯಿತು. ದೈವ ಸಂಕಲ್ಪದಂತೆ ತಂಜಾವೂರಿನಲ್ಲಿ ವೆಂಕಟನಾಥರ ಸನ್ಯಾಶ್ರಮವನ್ನು ಸ್ವೀಕರಿಸಿದರು. ಅದೇ ಊರಿನಲ್ಲಿ ಇವಾಗ ಒಂದು ರಾಯರ ಬೃಂದಾವನವಿದೆ. ಸೊ ಇದೇ ರಾಯರ ಬೃಂದಾವನ ಸ್ಥಳದಲ್ಲಿಯೇ ಶ್ರೀ ರಾಯರಿಗೆ ಪಟ್ಟಾಭಿಷೇಕವನ್ನು ಮಾಡಲಾಯಿತು. ಪಟ್ಟಾಭಿಷೇಕ ಮಾಡುವುದಕ್ಕಿಂತ ಮುಂಚೆ ಅಲ್ಲಿ ಒಂದು ನದಿ ಇದೆ. ಆ ನದಿ ತೀರದಲ್ಲಿ ಕೂತು ಅವರು ಎಲ್ಲ ಸನ್ಯಾಸ ಯತಿಗಳನ್ನು ಸನ್ಯಾಸ ಪಡೆದು ಮುಂದೆ ಬಂದು ಈ ರಾಯರ ಬೃಂದಾವನ ಸ್ಥಳದಲ್ಲಿ ಅವರಿಗೆ ವೈಭವಪೂರಿತವಾಗಿ ಇದೇ ನದಿ ಇವಾಗ ತುಂಬ ಹಾಳಾಗಿದೆ. ಈ ನದಿಯ ದಡದಲ್ಲೇ ಕುಳಿತು ಅವರಿಗೆ ಸನ್ಯಾಸತ್ವವನ್ನು ನೀಡಲಾಯಿತು. ದೈವ ಸಂಕಲ್ಪದಂತೆ ತಂಜಾವೂರಿನಲ್ಲಿ ವೆಂಕಟನಾಥರು ಸನ್ಯಾಸವನ್ನು ಸ್ವೀಕರಿಸಿದರು. ಸನ್ಯಾಸ ದೀಕ್ಷೆಯು ಅವರಿಗೆ ಶ್ರೀ ರಾಘವೇಂದ್ರ ತೀರ್ಥರೆಂಬ ಯತಿನಾಮ ದೊರೆಯಿತು. ಅಲ್ಲೇ ಪ್ರಾಣದೇವರ ಒಂದು ಸಣ್ಣದಾದ ಮೂರ್ತಿ ಇದೆ. ಈ ಘಟನೆಯು ಕೇವಲ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಬದಲಾವಣೆಯಲ್ಲ, ಅದು ಮುಂದಿನ ಹಲವು ಶತಮಾನಗಳ ಕಾಲ ಭಕ್ತರನ್ನು ಮಾರ್ಗದರ್ಶನ ಮಾಡುವ ಮಹಾನ್ ಗುರುಗಳ ಅವತರಣಿಯಾಗಿತ್ತು. ಸೊ ಇದೇ ನದಿ ತೀರದಲ್ಲಿ ಅವರು ಸನ್ಯಾಸತ್ವ ಸ್ವೀಕರಿಸಿದರು. ಅವರು ಬನ್ನಿ ಸನ್ಯಾಸ ಸ್ವೀಕರಿಸಿದ ನಂತರ ಮಂತ್ರಾಲಯಕ್ಕೆ ಬಂದರು. ಮಂತ್ರಾಲಯದಲ್ಲಿ ರಾಯರೇ ಒಂದು ವೆಂಕಟೇಶ ಗುಡಿಯನ್ನು ಸ್ಥಾಪಿಸಿದರು. ಶ್ರೀ ರಾಘವೇಂದ್ರ ತೀರ್ಥರು ಮಠದ ಪೀಠಾಧಿಪತಿಗಳಾಗಿ ದಕ್ಷಿಣ ಭಾರತಾದ್ಯಂತ ಸಂಚಾರ ಮಾಡಿದರು. ಅವರು ಅನೇಕ ಕ್ಷೇತ್ರಗಳಿಗೆ ಭೇಟಿ ನೀಡಿ ಧರ್ಮ ಪ್ರಚಾರ ನಡೆಸಿದರು. ಶಾಸ್ತ್ರಾರ್ಥಗಳಲ್ಲಿ ಜಯಗಳಿಸಿ ದ್ವೈತ ಸಿದ್ಧಾಂತದ ಮಹತ್ವವನ್ನು ಜನರಿಗೆ ತಿಳಿಸಿದರು. ಅನೇಕ ಗ್ರಂಥಗಳನ್ನು ರಚಿಸಿ ಮಧ್ವ ಸಿದ್ಧಾಂತವನ್ನು ಮತ್ತಷ್ಟು ಬಲಪಡಿಸಿದರು. ತಮ್ಮ ಜೀವನದುದ್ದಕ್ಕೂ ಶ್ರೀ ರಾಘವೇಂದ್ರ ತೀರ್ಥರು ಅನೇಕ ಭಕ್ತರ ಕಷ್ಟಗಳನ್ನು ನಿವಾರಿಸಿದರು. ಅವರ ಕೃಪೆಯಿಂದ ನಿರಾಶರಾದವರ ಆಶೆಯನ್ನು ಪಡೆದರು. ಸಂತಾನಹೀನರು ಸಂತಾನ ಭಾಗ್ಯವನ್ನು ಪಡೆದರು. ರೋಗಿಗಳು ಆರೋಗ್ಯವನ್ನು ಪಡೆದರು ಎಂಬ ಅನೇಕ ಅನುಭವಗಳು ಇಂದಿಗೂ ಭಕ್ತರಲ್ಲಿ ಜೀವಂತವಾಗಿವೆ. ಆದರೆ ಶ್ರೀ ಗುರುಗಳು ತಮ್ಮ ಮಹಿಮೆಯನ್ನು ಎಂದಿಗೂ ಸ್ವಂತವಾಗಿ ಹೇಳಿಕೊಳ್ಳಲಿಲ್ಲ. ಎಲ್ಲವೂ ಶ್ರೀಹರಿಯ ಅನುಗ್ರಹವೆಂದು ವಿನಯದಿಂದ ತಿಳಿಸುತ್ತಿದ್ದರು. ಮಂತ್ರಾಲಯದ ಆಯ್ಕೆ. ತಮ್ಮ ಅವತಾರ ಕಾರ್ಯದ ಸಮಾಪ್ತಿಯ ಸಮಯ ಸಮೀಪಿಸುತ್ತಿದ್ದಂತೆ ಶ್ರೀ ಗುರುಗಳು ತುಂಗಾಭದ್ರಾ ನದಿಯ ತೀರದಲ್ಲಿರುವ ಮಂಚಾಲೆ ಗ್ರಾಮವನ್ನು ಆಯ್ಕೆ ಮಾಡಿಕೊಂಡರು. ಈಗ ನೋಡುತ್ತಿರುವುದು ಅವರು ಬೃಂದಾವನಸ್ಥರಾದ ಸ್ಥಳ ಪ್ರಾರಂಗಣ. ಇಂದಿನ ಮಂತ್ರಾಲಯಂ ಕ್ಷೇತ್ರವೇ ಈ ಪವಿತ್ರ ಸ್ಥಳ. ಈ ಪ್ರದೇಶವು ಶ್ರೀ ಪ್ರಹ್ಲಾದರಾಜರು ಯಜ್ಞಗಳನ್ನು ನಡೆಸಿದ ಪವಿತ್ರ ಭೂಮಿ ಎಂದು ಪರಂಪರೆ ತಿಳಿಸುತ್ತದೆ. ಜೀವಂತ ಬೃಂದಾವನ ಪ್ರವೇಶ. ಕ್ರಿಸ್ತಿಶಕ 1671 ಶ್ರಾವಣ ಬಹುಳ ದ್ವಿತೀಯ ಅಂದು ಶ್ರೀ ರಾಘವೇಂದ್ರ ತೀರ್ಥರು ತಮ್ಮ ಶಿಷ್ಯರು ಹಾಗೂ ಭಕ್ತರಿಗೆ ಕೊನೆಯ ಉಪದೇಶವನ್ನು ನೀಡಿ ಶ್ರೀ ಭಗವಂತನ ಸ್ಮರಣೆ, ಧರ್ಮಾಚರಣೆ ಮತ್ತು ಗುರುಭಕ್ತಿಯ ಮಾರ್ಗವನ್ನು ಬೋಧಿಸಿ ಬೋಧಿಸಿ ಪದ್ಮಾಸನದಲ್ಲಿ ಕುಳಿತು ಧ್ಯಾನಸ್ಥರಾದರು. ವೇದಘೋಷಗಳ ನಡುವೆ ಶಿಷ್ಯರು ಬೃಂದಾವನವನ್ನು ನಿರ್ಮಿಸಿದರು. ಇದು ಸಾಮಾನ್ಯ ಸಮಾಧಿಯಲ್ಲ, ಜೀವಂತ ಬೃಂದಾವನ ಪ್ರವೇಶವಾಗಿತ್ತು. ಭಕ್ತರ ಕಲ್ಯಾಣಕ್ಕಾಗಿ ಅವರು ಇಂದಿಗೂ ಬೃಂದಾವನದಲ್ಲಿ ವಿರಾಜಮಾನರಾಗಿದ್ದಾರೆ ಎಂಬುದು ಕೋಟ್ಯಂತರ ಭಕ್ತರ ನಂಬಿಕೆ ಮತ್ತು ನಿಜವೇ. ಮಂತ್ರಾಲಯದ ಪವಿತ್ರ ಬೃಂದಾವನದಿಂದ ಇಂದಿಗೂ ಅನಂತ ಕೃಪೆಯಿಂದ ಸ್ಮರಿಸುತ್ತಿರುವ ಶ್ರೀ ರಾಘವೇಂದ್ರ ತೀರ್ಥರು ಭಕ್ತರ ಬದುಕಿನಲ್ಲಿ ಆಶಾಕಿರಣರಾಗಿದ್ದಾರೆ. ನಂಬಿದವರನ್ನು ಎಂದಿಗೂ ಕೈ ಬಿಡದ ಗುರು ಎಂಬ ಹೆಗ್ಗಳಿಕೆ ಪಾತ್ರರಾದ ಅವರ ಜ್ಞಾನ, ಭಕ್ತಿ, ವೈರಾಗ್ಯ ಮತ್ತು ಕರುಣೆಯು ಜೀವಂತ ಪ್ರತೀಕ. ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮ್ಯರ ಜೀವನ ನಮಗೆಲ್ಲ ಧರ್ಮದ ಮಾರ್ಗದಲ್ಲಿ ನಡೆಯಲು ಸ್ಫೂರ್ತಿಯಾಗಲಿ. ಅವರು 700 ವರ್ಷ ಬೃಂದಾವನಸ್ಥರಾಗಿ ಕುಳಿತು ಎಲ್ಲ ಭಕ್ತರ ಕಷ್ಟಗಳನ್ನು ನಿವಾರಿಸುತ್ತಾರೆ. ಇಂದಿಗೂ ಅಲ್ಲಿ ವೈಭವದ ರಥೋತ್ಸವ, ಪಂಚಾಮೃತ ಅಭಿಷೇಕ ಹಾಗೂ ಹಬ್ಬದ ದಿನಗಳಲ್ಲಿ ಒಳ್ಳೆಯ ಅಲಂಕಾರ ಮತ್ತು ಸಾವಿರಾರು ಭಕ್ತರು ಸೇವೆಯನ್ನು ಮಾಡುತ್ತಾರೆ.
ಅದಕ್ಕೆ ಹೇಳುವುದು ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ಋತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ನಿಮಗೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.